ಹೊಸ ಆಟೋ ರಿಕ್ಷಾ ತಗೋಬೇಕು ಅಂದ್ಕೊಂಡಿದ್ದೀರಾ? ಈ ವಿಡಿಯೋನ ಫುಲ್ ನೋಡಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಇರುವಂತಹ ಪರಿಸ್ಥಿತಿ ನೋಡ್ಬೋದು. ಆಟೋ ಡ್ರೈವರ್ಗಳ ಕತೆ ಈ ಥರ ಆಯಿತಾ. 11 ಗಂಟೆ ಒಂದು 10 ಗಂಟೆ ಆಯಿತು ಅಂದರೆ ಯಾವುದೋ ಡ್ಯೂಟಿಗಳೇ ಬರೋದಿಲ್ಲ. ಮತ್ತು ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ. 10 ಗಂಟೆನೂ ಬೇಡ, 9 ಗಂಟೆ ಅಷ್ಟರಲ್ಲೇ ಡ್ಯೂಟಿಗಳು ನಿಂತೈತವೆ. ಹಂಗಾಗಿದೆ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ. ಒಂದು ಕಡೆ ಕರೆಕ್ಟಾಗಿ ಡ್ಯೂಟಿಗಳು ಬರಲ್ಲ, ಇನ್ನೊಂದು ಕಡೆ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಬಿಸಿಲು. ಎಲ್ಲಿ ನೋಡಿದ್ರು ಬರೀ ಬಿಸಿಲು. ಆ ಬಿಸಿಲಲ್ಲಿ ಯಾವುದಾದ್ರೂ ಒಂದಾದ್ರೂ ಡ್ಯೂಟಿ ಮಾಡೋಣ ಅಂದ್ಕೊತೀವಿ, ಯಾವುದೋ ಮಿನಿಮಮ್ ಬರುತ್ತೆ, ಅದು ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಸಿಕ್ಕಾಪಟ್ಟೆ ಧಗೆ ತಡ್ಕೊಳಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಹಾಗೆ ನೀವು ಯಾರಾದರೂ ಆಟೋ ರಿಕ್ಷಾ ತೊಗೋಬೇಕು ಅಂದ್ಕೊಂಡಿದ್ರೆ ಸದ್ಯಕ್ಕೆ ಸ್ಕಿಪ್ ಮಾಡಿ. ಬರೋ ಜೂನ್ ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಯಾಕಂದರೆ ಮಳೆ ಸೀಸನ್ ಅಂತಂದರೆ ಡ್ಯೂಟಿಗಳು ಚೆನ್ನಾಗಿ ಬರ್ತವೆ. ಇಲ್ಲ ಅಂತಂದರೆ ತುಂಬಾ ಕಷ್ಟ ಇದೆ ಆಯಿತಾ. ಮತ್ತು ಹೇಳಬೇಕು ಅಂದರೆ ಈಗ ಸ್ಕೂಲು ಕಾಲೇಜ್ಗಳೆಲ್ಲ ರಜೆಗಳು ಸ್ಟಾರ್ಟ್ ಆಯ್ತವೆ. ಆ ಟೈಮಲ್ಲಿ ನೀವು ಗಾಡಿ ಹಾಕ್ಕೊಂಡ್ರೆ EMI ಇಲ್ಲ ಅಂತೂ ಹಾಕ್ಕೊಬಿಟ್ರೆ ನಿಮಗೆ EMI ಕಟ್ಟಕ್ಕೆ ಕೂಡ ಆಗೋಲ್ಲ ಅಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಯೋಚನೆ ಮಾಡ್ಕೊಂಡು ಮಾಡಿ. ಸದ್ಯಕ್ಕಿರುವಂಥ ಪರಿಸ್ಥಿತಿಲಿ ಗಾಡಿ ತೊಗೋಬೇಡಿ ಅಂತ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ, ಧಗೆ ಎಷ್ಟು ಬೇಕಾದರೂ ಹೊಡಿಲಿ, ನಾನು ಹೊಡೆಸ್ಕೊತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇತ್ತು ಅಂತಂದರೆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. ಪ್ರೈಸು ಡೀಟೇಲ್ಸು ನಿಮಗೆ ಸಿಗುತ್ತೆ. ಲೋನಲ್ಲಿ ಗಾಡಿ ತೊಗೊಂಡ್ರೆ ತುಂಬ ಕಷ್ಟ ಇದೆ. ಫುಲ್ ಕ್ಯಾಶಲ್ಲಿ ಆದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು.